ಮೆಟ್ರೋದಲ್ಲಿ 8 ಮಕ್ಕಳು ಮತ್ತು ಗಣ್ಯರ ಜೊತೆಗೆ ಮೋದಿ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಪ್ರತಿ ಮೆಟ್ರೋ ಸ್ಟೇಷನ್ ಹತ್ರನೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆರ್ಗನೈಸ್ ಮಾಡಿದೆ ಬಿಜೆಪಿ. ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನೋಡ್ತಾ ಮೋದಿ ನೆಕ್ಸ್ಟ್ ಸಭಾ ಕಾರ್ಯಕ್ರಮಕ್ಕೆ ಮುಂದಾಗ್ತಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು ನೀವು. ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಬಳಿಯಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವರ್ಷಿತಾ, ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಅಲ್ಲಿ UPI ಮೂಲಕ ಟಿಕೆಟ್ ಅನ್ನ ಖರೀದಿ ಮಾಡಿ ಎಲೆಕ್ಟ್ರಾನಿಕ್ ಸಿಟಿ ಮೆಟ್ರೋ ಸ್ಟೇಷನ್ ವರೆಗೂ ಕೂಡ ಪ್ರಯಾಣವನ್ನ ಬೆಳೆಸಿದ್ರು ನರೇಂದ್ರ ಮೋದಿ. ಸದ್ಯ ಏನಾಗ್ತಾ ಇದೆ ವರ್ಷಿತಾ ಅಲ್ಲಿ? ಎಸ್ ಸಿಂಧೂರ ಸಿಲಿಕಾನ್ ಸಿಟಿ ಮಂಡ್ಯ ಬಹು ನಿರೀಕ್ಷಿತ ಮೆಟ್ರೋ ಆದಂತಹ ಹಳದೆ ಮೆಟ್ರೋಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನು ಕೊಟ್ಟಿರುವಂಥದ್ದು. ಸದ್ಯ ನಾನೀಗ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ ಹತ್ರ ಇದ್ದೀನಿ. ಇದೇ ಒಂದು ಮೆಟ್ರೋ ಸ್ಟೇಷನಿಂದ ಟಿಕೆಟನ್ನು ಖರೀದಿ ಮಾಡಿ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ ಇದೀಗ ಮೋದಿ ಅವರು ಪ್ರಯಾಣವನ್ನು ಬೆಳೆಸಿದ್ದಾರೆ. ಸದ್ಯ ಆ ದೃಶ್ಯಗಳನ್ನು ನೋಡ್ತಾ ಇರ್ಬೋದು. ಯಾಕಂದರೆ ಎಲ್ಲೋ ಲೈನ್ ಓಪನ್ ಆಗುತ್ತೆ ಅಥವಾ ಆಗುತ್ತೆ ಅನ್ನುವಂತಹ ಮಾತುಗಳು ಯಾವಾಗ ಕೇಳ್ಪಡ್ತಾ ಇತ್ತು ಅವಾಗಿಂದ ಕೂಡ ಸಾಕಷ್ಟು ಜನ ನಿರೀಕ್ಷೆಯಲ್ಲಿದ್ದರು. ಅದರಲ್ಲೂ ಡ್ರೈವರ್ಲೆಸ್ ಮೆಟ್ರೋ ಆಗಿರ್ಬೋದು, ಜೊತೆಗೆ ಡಬಲ್ ಟೆಕ್ಕರ್ ಫ್ಲೈಓವರ್ ಮೇಲೆ ಆಗಿರುವಂತಹ ಈ ಮೆಟ್ರೋಗೆ ತುಂಬ ಜನ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಈಗ ನಿರೀಕ್ಷೆಗೆ ತಕ್ಕ ಹಾಗೆ ಪ್ರತಿಫಲ ಕೂಡ ಸಿಕ್ಕಿದೆ. 2 ವರ್ಷಗಳಿಂದ ಬರೀ ಟ್ರಯಲನ್ನು ಓಡಿಸ್ಕೊಂಡು ಬಂದಿದ್ದಂಥವರು ಇದೀಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿರುವಂಥದ್ದು. ಸದ್ಯ ಮೆಟ್ರೋ ಸ್ಟೇಷನ್ ಒಳಭಾಗ ಕೂಡ ಅಷ್ಟೇ ಚೆನ್ನಾಗಿದೆ. 16 ಮೆಟ್ರೋ ಸ್ಟೇಷನ್ಗಳ ನಿಲುಗಡೆ ಕೂಡ ಹೊಂದಿರೋದ್ರಿಂದ 19.15 ಕಿಲೋಮೀಟರ್ ಉದ್ದ ಕೂಡ ಇದೆ. ಯಾಕಂದರೆ ಸಾಮಾನ್ಯವಾಗಿ ಈ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಅಥವಾ ರಾಗಿಗುಡ್ಡ ಆಗಿರ್ಬೋದು, ಹೊಸೂರು ರಸ್ತೆ ಆಗಿರ್ಬೋದು ಅಥವಾ ಸಿಲ್ಕ್ ಬೋರ್ಡ್ ಆಗಿರ್ಬೋದು, ಈ ಒಂದು ಮಾರ್ಗಗಳಲ್ಲಿ ಹೆವಿ ಟ್ರಾಫಿಕ್ ಇರುತ್ತೆ. ಮತ್ತೊಂದು ಈ ಏರಿಯಾಗಳಲ್ಲಿ ಸರಿಸುಮಾರಾಗಿ ಸಾಕಷ್ಟು ಜನ IT-BT ವರ್ಕರ್ಗಳೇ ಹೆಚ್ಚಿರೋದ್ರಿಂದ ಈಗ ಇಂತಹವರಿಗೆ ಇಲ್ಲಿ ಬಹಳ ಸುಲಭವಾಗುತ್ತೆ. ಜೊತೆಗೆ ಅದರಲ್ಲೂ ಇನ್ನೊಂದು ಬಹುಮುಖ್ಯವಾಗಿ ನೋಡ್ತಾ ಹೋದರೆ ಇದು ಯಾವುದೇ ರೀತಿ ಡ್ರೈವರ್ ಚಾಲಕರು ಯಾರೂ ಕೂಡ ಇರಲ್ಲ. ಆಟೋಮೆಟಿಕ್ ಆಗಿ ಎಲೆಕ್ಟ್ರಿಕ್ಕಿಂದನೇ ಇದು ಮೂವ್ ಆಗೋದ್ರಿಂದ ತುಂಬ ನಿರೀಕ್ಷೆಗಳನ್ನು ಈಗ ಟಚ್ ಆಗಿರುವಂಥದ್ದು. ಎಲ್ಲೊಂದು ಕಡೆ ಪ್ರಧಾನಿ ಮೋದಿ ಅವರು ಕೂಡ ತಾವೇ ಟಿಕೆಟನ್ನು ಖರೀದಿ ಮಾಡಿ ಮೆಟ್ರೋ ಒಳಗೆ ಹೋಗುವಂತಹ ಸಂದರ್ಭದಲ್ಲಿ ಮಕ್ಕಳ ಜೊತೆ ಕೂಡ ಮಾತನಾಡಿ ಅದಾದ ಬಳಿಕ ಈಗ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೊರಟಿದ್ದಾರೆ. ಸದ್ಯ ಎಲ್ಲರೂ ಕೂಡ ಖುಷಿ ಪಡ್ತಾ ಇದ್ದಾರೆ. ಅಂದರೆ ಸಾಕಷ್ಟು ದಿನದ ಕನಸು, ಅದರಲ್ಲೂ 2 ವರ್ಷದಿಂದ ಬರೀ ಟ್ರಯಲ್ ರನ್ ಮಾತ್ರ ಮಾಡ್ತಾ ಇದ್ರು. ಇನ್ನುಳಿದಂತೆ 25 ನಿಮಿಷಕ್ಕೆ ಈ ಮೆಟ್ರೋ ಸಂಚಾರವನ್ನು ನಡೆಸುತ್ತೆ. ಅಂದರೆ ಬೇರೆ ಬೇರೆ ಮೆಟ್ರೋಗಳಿಗೆ ಹೋಲಿಕೆ ಮಾಡಿದರೆ 10 ನಿಮಿಷ, 15 ನಿಮಿಷ ಅಥವಾ 5 ನಿಮಿಷಗಳಿಗೂ ಮೆಟ್ರೋಗಳಿದೆ. ಆದರೆ ಈ ಒಂದು ಎಲ್ಲೋ ಮಾರ್ಗದಲ್ಲಿ ಮಾತ್ರ 25 ನಿಮಿಷಕ್ಕೆ ಒಂದೊಂದು ಸದ್ಯಕ್ಕೆ ಅಷ್ಟು ಮೆಟ್ರೋಗಳನ್ನು ಬಿಡ್ತಾರೆ. ವರ್ಷಿತಾ, ಅಲ್ಲಿ ಯಾರನ್ನಾದ್ರೂ ಮಾತನಾಡಿಸುವಂತ ಪ್ರಯತ್ನ ಮಾಡ್ಬೋದಾ? ವರ್ಷಿತಾ, ಆರ್ ಯು ಆಡಿಬಲ್? ಅಲ್ಲಿ ಯಾರನ್ನಾದ್ರೂ ಮಾತನಾಡಿಸುವಂತ ಪ್ರಯತ್ನ ಮಾಡ್ಬೋದಾ ವರ್ಷಿತಾ? ಯಾಕೆಂದ್ರೆ ಇವಾಗ ತಾನೇ ಜಸ್ಟ್ ಫ್ಯೂ ಮಿನಿಟ್ಸ್ ಬ್ಯಾಕ್ ಇನಾಗ್ರೇಟ್ ಆಗಿದೆ. ಅಲ್ಲಿ ಯಾರನ್ನಾದ್ರೂ ಮಾತನಾಡಿಸುವಂತ ಪ್ರಯತ್ನ ಮಾಡ್ಬೋದಾ ಹೇಗೆ? ಎಸ್ ಸಿಂಧೂರ, ಈಗ 5 ನಿಮಿಷದ ಹಿಂದೆ ತಾನೇ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿದ್ದಾರೆ. ಸದ್ಯ ಒಳಗೂ ಕೂಡ ಒಂದಷ್ಟು ಜನ ನೋಡೋದು ಕೂಡ ಬಂದಿದ್ದಾರೆ. ಅವರು ಕೂಡ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಎಲೆಕ್ಟ್ರಾನಿಕ್ ಸಿಟಿ ರಾಗಿಗುಡಕ್ಕೆ ತುಂಬ ಟ್ರಾಫಿಕ್ ಆಗ್ತಾ ಇತ್ತು. IT-BT ಮಂದಿಗಂತೂ ಹೋಗೋಕ್ಕೆ ಆಗ್ತಾನೆ ಇರಲಿಲ್ಲ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಇನಾಗ್ರೇಟ್ ಮಾಡಿ ಹೋಗಿದ್ದಾರೆ. ಎಷ್ಟು ಖುಷಿ ಆಗ್ತಾ ಇದೆ ಸರ್? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ಫಸ್ಟ್ ಆಫ್ ಆಲ್ ನಾವು 4 ಇಯರ್ಸ್ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇದ್ದೀವಿ, ಸಿಂಗ್ಸಂದ್ರ. ಅಲ್ಲಿಂದ ಇಲ್ಲಿಗೆ ಬರಬೇಕಂದ್ರೆ ಬಸ್ಸಲ್ಲಿ ಅಥವಾ ಬೈಕಲ್ಲಿ ಆಲ್ಮೋಸ್ಟ್ ಮೋರ್ ದೆನ್ 1.5 ಅವರ್ ಆಗೋದು. ಅದೇನಾದರೂ ಮಳೆ ಬಂದರೆ ಅಥವಾ ಆದರೆ ಮೋರ್ ದೆನ್ 2 ಅವರ್ಸ್ ಆಗೋದು. ಇವಾಗ ಮೆಟ್ರೋಯಿಂದ ಭಾಳ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಮೇ ಬಿ ಹಾಫ್ ಆನ್ ಅವರ್ 40 ಮಿನಿಟ್ಸಲ್ಲಿ ಟ್ರಾವೆಲ್ ಮಾಡ್ತಾರೆ. ಈವನ್ ತಮಿಳ್ನಾಡು ಹೋಗೋರಿಗೆ ಎಲ್ಲರಿಗೂ ಸಿಟಿಯಿಂದ ಊರಿಂದ ಬಂದರೆ ಎಲ್ಲರಿಗೂ ಮೆಟ್ರೋಯಿಂದ ಹೆಲ್ಪ್ ಆಗುತ್ತೆ. ಸರ್, ನೀವೇನು ಹೇಳ್ತೀರಾ ಸರ್? ಯಾಕಂದರೆ ಸಾಕಷ್ಟು ಹಿರಿಯ ನಾಗರಿಕರಿಗೆ ಓಡಾಡಕ್ಕಂತೂ ಆಗ್ತಾನೆ ಇರಲಿಲ್ಲ ರೋಡಲ್ಲಿ. ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಕಿರಿಕಿರಿ ಅನುಭವಿಸ್ತಾ ಇದ್ರಿ. ಅದರಲ್ಲೂ ಪ್ರಧಾನಿ ಮೋದಿ ಅವರೇ ಬಂದೀಗ ಇನಾಗ್ರೇಷನ್ ಮಾಡಿ ಅವರೇ ಸ್ವತಃ ಟಿಕೆಟನ್ನು ತಗೊಂಡು ಈಗ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಹೊರಟಿದ್ದಾರೆ. ನಿಮ್ಗೆ ಹೆಂಗೆ ಅನ್ಸುತ್ತೆ? ನಮಗೇನಂದ ಭಾಳ ಸಂತೋಷ ಆಗ್ತಿದೆ. ಏಕೆಂದರೆ ಇದು ಟ್ರಾಫಿಕ್ಕು ಬೆಂಗಳೂರಲ್ಲಿ ಅತೀ ಓವರ್ ಟ್ರಾಫಿಕ್ ಇದೆ. ನಮ್ಮಂಥವ್ರು ಏಜ್ ಆದವರು ಅಡ್ಡಾಡೋದಾಗಲಿ ಬಸ್ಸಿಗೆ ಆಗಲಿ ಭಾಳ ಕಷ್ಟ ಆಗ್ತಿದೆ. ಇದು ಮೆಟ್ರೋಲಿಂದ ನಾವು ಮುಂದ್ಗಡೆ ತಮಿಳ್ನಾಡು ಎಲೆಕ್ಟ್ರಾನಿಕ್ ಸಿಟಿ ಹೋಗಿ ಎಲ್ಲ ಕಡೆಗೆ ಭಾಳ ಅನುಕೂಲ ಆಗುತ್ತೆ. ಒಳ್ಳೆ ಕೆಲಸ ಸರ್. ಇನ್ನೊಂದು ಕಡೆಯಾಗಿ ಈ ಎಲ್ಲೋ ಲೈನ್ ಟ್ರೈನ್ ಕೂಡ ತುಂಬ ವಿಶೇಷವಾಗಿದೆ. ಯಾರು ಕೂಡ ಡ್ರೈವರ್ಗಳಿರಲ್ಲ. ಜೊತೆಗೆ ಎಲ್ಲವೂ ಕೂಡ ಟ್ರಾಫಿಕ್ ಏರಿಯಾದ ಮೇಲೆ ಹೋಗುವಂಥದ್ದು. ಅದ್ರ ವಿಶೇಷತೆ ಬೆಳಗ್ಗೆ ನಿಮಗೆ ಏನು ಅನ್ಸುತ್ತೆ? ನಮಗೆ ಇದು ಹೊಸ ಇತಿಹಾಸ, ಇದು ಹೊಸದು ಒಂದು. ನಮಗೆ ಡ್ರೈವರ್ ಇಲ್ಲದ ಇದು ಮೆಟ್ರೋ ಓಡ್ತೈತೆ ಅಂದರೆ ನಾವು ಇನ್ನೂ ತಿಳ್ಕೊಬೇಕಿದೆ. ಅದು ಏನೋ ನನಗೆ ಅಷ್ಟು ಐಡಿಯಾ ಇಲ್ಲ. ನಾವು ಇದನ್ನ ತಿಳ್ಕೊಬೇಕು ರೀ ಹೆಂಗಿರ್ತೈತೆ. ಖುಷಿ ಆಗ್ತೈತೆ, ಭಾಳ ಖುಷಿ ಆಗ್ತೈತೆ. ಯಾಕಂದರೆ ಇದಿಲ್ಲದೆ ಹೋಗ್ತೀವಲ್ಲ ನಾವು, ಡ್ರೈವರ್ ಇಲ್ಲದೆ ಚಾಲಕರಿಲ್ಲದೆ ಓಡ್ತೈತೆ ಅಂದ್ಮ್ಯಾಗ ಭಾಳ ಖುಷಿ ಆಗುತ್ತೆ. ನಮ್ಮ ಫಾರಿನ್ ಕಂಟ್ರಿ, ನಮ್ಮ ಇಂಡಿಯಾದಲ್ಲಿ ಇಂಥದ್ದೆಲ್ಲ ಇದ್ದಿಲ್ಲ. ಈಗ ಹೊಸದಿದು ನಮ್ಮ ಬೆಂಗಳೂರಲ್ಲಿ ಬಂದಿದೆ ಅಂದರೆ ಧನ್ಯವಾದಗಳು.
ಅಂದರೆ ಸಿಂಧೂರ ಇಲ್ಲಿಯ ಪ್ರಯಾಣಿಕರು ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಷ್ಟು ದಿನಗಳ ಕಾಲ ಕೂಡ ನಾವು ಟ್ರಾಫಿಕಲ್ಲೇ ಜೀವನವನ್ನು ಕಳೀತಾ ಇದ್ವಿ, ಆದರೆ ಇವತ್ತು ಅದ್ದೂರಿಯಾಗಿ ಇನಾಗ್ರೇಷನ್ ಸಿಕ್ಕಿರೋದ್ರಿಂದ ಓಪನ್ ಆಗಿದೆ. ಹಾಗಾಗಿ ಎಲ್ಲರೂ ಕೂಡ ಖುಷಿ ಆಗ್ತದೆ. ಹಿರಿಯ ನಾಗರಿಕರೇ ಆಗಿರ್ಬೋದು ಅಥವಾ ಸ್ಕೂಲ್ ಮಕ್ಕಳುಗಳಿಗಾಗಿರ್ಬೋದು, IT-BT ವರ್ಕರ್ಸ್ಗಳಿಗಾಗಿರ್ಬೋದು, ಜೊತೆಗೆ ಈ ಜಯದೇವಕ್ಕೆ ಹೋಗುವಂತಹ ಸಾಕಷ್ಟು ರೋಗಿಗಳು, ಅಂದರೆ ದಿನಕ್ಕೆ ಜಯದೇವ ಹಾಸ್ಪಿಟ್ಲಿಗೆ ಸಾಕಷ್ಟು ರೋಗಿಗಳು ಹೋಗ್ತಾರೆ, ಅವ್ರಿಗೂ ಕೂಡ ಬಹು ಮುಖ್ಯವಾಗಿ ತುಂಬ ಸಹಾಯಕಾರಿಯಾಗುತ್ತೆ. ಹಾಗಾಗಿ ಹಳದಿ ಮಾರ್ಗದ ಮೆಟ್ರೋಗೆ ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಿಂಧೂರ. Okay, thank you. All right, Varshita, thank you for your details. Thank you.